ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲೇಸಿ ಈಸ್ ಬಿಸಿ. ಇವತ್ತು ನೋಡ್ಬೋದು ನಾನೊಂದು ಶೀಟು ಮತ್ತು 3 ಟ್ರಂಕ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಥರ ನಾನು ಶೀಟ್ಸ್ನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ಟ್ರಿಪ್ಸ್ನ. ಆಯಿತಾ, ಒಂದು A4 ಸೈಜ್ ಶೀಟು ಈ ಥರ ತೊಗೊಂಡು ನನಗೆ ಕಲರ್ಸ್ ಯಾವುದು ಮಿಕ್ಕಿದೆ ಆ್ಯಕ್ಚುಲಿ ಅದನ್ನೇ ತೊಗೊಂಡಿದ್ದೀನಿ. ನಾನು ಕಲರ್ ಕಾಂಬಿನೇಷನ್ಸ್ ಎಲ್ಲ ಏನು ಮಾಡಿಲ್ಲ. ಸೊ ಇದರಿಂದ ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ಒನ್ ಮೋರ್ ಟ್ರೀ ಹೇಗೆ ಈಸಿಯಾಗಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಇದಕ್ಕೆ ನನಗೆ ಫಸ್ಟು ಗ್ಲೂ ಸ್ಟಿಕ್ ಎತ್ಕೊಂಡು ಇದನ್ನು ಸ್ಟಿಕ್ ಮಾಡಿಬಿಡೋಣ. ಸೊ ಹೀಗೆ ಫಸ್ಟು ಸ್ಟಿಕ್ಕಿಂಗ್ ಆಯಿತು. ಈಗ ನಾವು ಸರ್ಕ್ಯುಲರ್ ವೇಯಲ್ಲಿ ನಾವು ಗ್ಲೂನ ಹಾಕೊಳ್ಳೋಣ. ಮತ್ತು ಇಲ್ಲಿ ಕೂಡ ಅಷ್ಟೆ ಹಾಕೊಂಡ್ಬಿಟ್ಟು ತಿರ್ಗಿ ಅವಶ್ಯಕತೆ ಇರುವಾಗ ಹಾಕೊಳ್ಳೋಣ. ಈಗ ನಾವು ಸುತ್ತಲ ಈ ಥರ, ಇದು ತುಂಬ ಉದ್ದ ಆಯ್ತೇನೋ, ನಾನು ಕಟ್ ಮಾಡ್ಕೊಳ್ತೀನಿ. ಇಷ್ಟಿದೆಯಲ್ವಾ? ಸೊ ಇಷ್ಟಿರಲಿ. ಸೊ ನಾನು ಇಷ್ಟು ಕಟ್ ಮಾಡ್ಕೊಳ್ತೀನಿ. ನಾನು ಅಳತೆ ನೋಡಿರಲಿಲ್ಲ ಆ್ಯಕ್ಚುಲಿ, ಸುಮ್ಮನೆ ಹಾಗೇ ಕಟ್ ಮಾಡ್ಕೊಂಡಿದ್ದು. ಈ ಸ್ಟ್ರಿಪ್ಸ್ನ ಹಾಗೆ ಇಟ್ಕೊಂಡ್ರೆ ನಾವು ಮುಂದಕ್ಕೆ ಇನ್ನೇನಕ್ಕದು ಯೂಸ್ ಮಾಡ್ಬೋದು. ಸೊ ನೋಡಿ, ಈ ಥರ ನಾವು ಅಂಟಿಸ್ಕೊತ ಸುತ್ತಲ ಇದೇ ಥರ ಎಲ್ಲ ಕಲರ್ಸ್ನ ನಾವು ಅಂಟಿಸ್ಕೊತ ಹೋಗಬೇಕು. ನೋಡಿ, ಈ ಥರನೇ ಫುಲ್ಲು ಈ ಥರ ಅಂಟಿಸ್ಕೊಂಡು ಹೋಗಬೇಕು. ನಾನು ಅಂಟಿಸ್ಬಿಟ್ಟು ತೋರಿಸ್ತೀನಿ. ಇವಾಗ ನಾನು ಇದನ್ನು ಫುಲ್ಲು ಅಂಟಿಸ್ಕೊಂಡಿದ್ದೀನಿ ಸುತ್ತಲ. ನೀವು ನೋಡ್ಬೋದು, ನನ್ನ ಹತ್ರ ಗ್ರೀನ್ ಶೀಟ್ಸ್ ಮಿಕ್ಕಿತ್ತು ಲಾಸ್ಟ್ ಟೈಮ್ ಮಾಡಿದ ವೀಡಿಯೋಯಿಂದ. ಆ ಗ್ರೀನನ್ನು ನಾನು ಅಂಟಿಸಿದ್ದೀನಿ. ಇವಾಗ ಇದನ್ನು ಹೇಗೆ ಫಿನಿಷ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ಗ್ಲೂ ಹಾಕಿದ್ವಲ್ಲ, ಅದು ಹಾರೋಗಿರುತ್ತೆ. ಮತ್ತು ನಾವೇನು ಮಾಡಬೇಕು, ಇನ್ನೊಂದು ಸತಿ ಗ್ಲೂ ಹಾಕ್ಬೋದು. ಇಲ್ಲಾಂದರೆ ಫಸ್ಟೇ ಗ್ಲೂ ಹಾಕ್ಬೇಡಿ, ನಂತರ ಈಗೇನಂದರೆ ನೋಡಿ, ಈ ಸ್ಟ್ರಿಪ್ನ ತಗೊಂಡು ಈ ಥರ ಸುಮ್ಮನೆ ರೋಲ್ ಥರ ಮಾಡಿಕೊಂಡು, ತುಂಬ ಟೈಟ್ ಹಿಡಿಬೇಡಿ, ಲೈಕ್ ಸುಮ್ಮನೆ ಹಾಗೇ ರೋಲ್ ಥರ ಮಾಡಿ ಹೀಗೆ ಈ ಥರ. ಈ ಥರ ಮೆಸ್ಸಿಯಾಗಿರಬೇಕು. ತುಂಬ ಏನಂಗೆ ಪರ್ಫೆಕ್ಟಾಗಿ ರೋಲು ಅಂತೆಲ್ಲ ಏನಿಲ್ಲ. ಓಕೆ, ಎಲ್ಲಿ ಗಮ್ಮಿದೆ ಅಲ್ಲಿ ಅಂಟಿಸ್ಕೊಳ್ಳಿ. ಓವರ್ಲ್ಯಾಪಿಂಗ್ನಲ್ಲಿ ಇಲ್ಲೆಲ್ಲ ಒಂದ್ರ ಮೇಲೆ ಒಂದೇ ಬರೋದು. ಫಸ್ಟು ಇದನ್ನು ಮಾಡಿಬಿಟ್ಟು ಲಾಸ್ಟಲ್ಲಿ ಇದನ್ನು ಮಾಡಬೇಕಾಗುತ್ತೆ ನಾವು. ಆವಾಗ ನಮಗೆ ಅದ್ರ ಮೇಲೇ ಗಮ್ ಹಾಕಿ ಅಂಟಿಸೋದಕ್ಕೆ ಇರುತ್ತೆ. ಇದೇ ಥರ ಎಲ್ಲದನ್ನು ಮಾಡ್ಕೊಳ್ಬೇಕು. ಇದೆಲ್ಲ ಆಗುತ್ತೆ, ಲೈಕ್ ಬಿಡಿಸ್ಕೊಳ್ಳುತ್ತೆ, ಎಲ್ಲ ಆಗುತ್ತೆ. ಬಟ್ ಯು ಶುಡ್ ಹ್ಯಾವ್ ದಟ್ ಪೇಷನ್ಸ್, ಲೈಕ್ ಮಾಡ್ತೀನಿ ಅಂದ್ಕೊಂಡು
ನೀಟಾಗಿ ಮಾಡ್ಕೋಬೇಕು. ನಾನು ಯಾಕೆ ಸ್ಟ್ರಗಲ್ಸ್ನ ನಿಮ್ಮ ಮುಂದೆ ತೋರಿಸ್ತೀನಿ ಅಂತಂದರೆ ನಿಮಗೆ ಅರ್ಥ ಆಗಬೇಕು. ಏನು ಇವಳು ಮಾಡಿಬಿಟ್ಲಲ್ಲ ರೆಡಿಯಾಗಿ, ಒಂದು ಕಟ್ ಓಪನ್ ವಿಡಿಯೋ ಆಗೋಗಿದೆ ಅಂತ ಅನ್ನಿಸ್ಬಾರ್ದು. ಅದರಿಂದನೇ ನಾನು ನಿಮಗೆ ಅದು ಹೆಂಗೆ ಸ್ಟ್ರಗಲ್ ಆಗುತ್ತೆ ಹೊಸ್ದಾಗಿ ಮಾಡಿದವ್ರಿಗೆ ಅನ್ನೋದನ್ನ ಕೂಡ ನಾನು ತೋರಿಸೋದಕ್ಕೆ ಇಷ್ಟಪಡೋದು. ಲಾಸ್ಟಲ್ಲಿ ವೆಯ್ಟ್ ಇಟ್ಕೋಬೋದನ್ನು ನಾವು. ಈಗ ಅರ್ಥ ಆಯ್ತಾ? ಓವರ್ಲ್ಯಾಪಿಂಗ್ನಲ್ಲಿನೂ ನಾವು ಮಾಡಬೇಕಾಗತ್ತೆ. ಇದೆಲ್ಲ ಮಾಡಬೇಕಂದ್ರೆ ಪೇಷನ್ಸ್ ಬೇಕು. ಮತ್ತು ಮಕ್ಕಳಿಗೆ ಇದನ್ನು ಕೊಟ್ಟಾಗ ಅಂಟಿಸ್ಲೇಬೇಕು, ಮಾಡಬೇಕು ಅಂದಾಗ ಅವರಲ್ಲೂ ಆ ಕ್ವಾಲಿಟಿನ ಬೆಳೆಸ್ದಂಗೆ ಆಗುತ್ತೆ. ಸೊ ಇದೇ ಥರ ನೀವೇನು ಮಾಡಬೇಕು ಅಂತಂದರೆ ಎಲ್ಲದನ್ನೂ ಓವರ್ಲ್ಯಾಪ್ ಮಾಡಿ ಇಲ್ಲೇ ಗ್ಲೂನ ಆ ಶೀಟ್ಗೆ ಹಾಕ್ಕೊಂಡು ಅಂಟಿಸ್ಕೊಳ್ಳಿ. ನಾನು ಇದನ್ನ ಮಾಡಿ ತೋರಿಸ್ತೀನಿ. ಬಿಕಾಸ್ ಲಾಂಗ್ ವಿಡಿಯೋ ಆರ್ಟ್ ಆ್ಯಂಡ್ ಕ್ರಾಫ್ಟು ಸುಮ್ಮನೆ ನೋಡೋದು ತುಂಬ ಕಷ್ಟ ಆಗುತ್ತೆ, ಪೇಷನ್ಸ್ ಹೊಟ್ಟೋಗ್ಬಿಡತ್ತೆ ನೋಡೋದಕ್ಕೂ. ಅದರಿಂದ ನಾನು ಅದನ್ನು ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಈಗ ಹೆಂಗೆ ಮಾಡಿದೆ ಹೀಗೇ ಮಾಡಬೇಕು. ಇವಾಗ ನಾನು ಇದನ್ನೆಲ್ಲ ಫಿನಿಷ್ ಮಾಡಿದ್ದೀನಿ. ಈ ಥರ ಎಲ್ಲ ಮೆಸ್ಸಿಯಾಗಿ ಅಂಟಿಸ್ಕೋಬೇಕು. ನೀವು ಯಾವ ಕಲರ್ ಚೂಸ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಾನು ಸುಮ್ಮನೆ ಲೈಕ್ ಇಲ್ಲಿ ಮಣ್ಣು ಥರ ನಾನು ಇಲ್ಲಿ ಕಲರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಕ್ಳಿಗೆ ಫನ್ನು. ಇದು ಸ್ವಲ್ಪ ಅಂಟಿಸೋದು ಚಾಲೆಂಜಿಂಗಾಗೇ ಇತ್ತು ನನಗೆ ಕೂಡ. ಸೊ ನಾನೇ ಫೆವಿಕಾಲ್ ಹಾಕಿ ಡ್ರೈ ಮಾಡಿ ಮತ್ತು ಟಿಶ್ಯೂ ಇಟ್ಕೋಬೇಕು, ನಮ್ಮ ಕೈ ಕ್ಲೀನಾಗಿರಬೇಕು. ಇಲ್ಲಾಂದರೆ ನೀವು ನೋಡಿದ್ರಲ್ಲ ನನ್ನ ಕೈ ಹೇಗೆ ಅಂಟ್ಕೊಳ್ತಾಯಿತ್ತು ಅಂತ. ಪೇಪರ್ ಮತ್ತೆ ಬರ್ತಾಯಿತ್ತು. ಸೊ ಸ್ವಲ್ಪ ಟೈಮ್ ಬಿಟ್ಕೊಂಡು ಮಾಡಬೇಕಿದನ್ನು. ಸೊ ಮಕ್ಕಳು ಕೊಟ್ಟಾಗ ಇದನ್ನು ಫಿನಿಷ್ ಮಾಡಲೇಬೇಕು ಅಂದಾಗ ಅದು ಚಾಲೆಂಜಿಂಗ್ ಆಗಿದ್ದು ಅವ್ರು ಅದರಲ್ಲಿ ಎಂಗೇಜ್ಡ್ ಆಗಿರ್ತಾರೆ. ಇವಾಗೆಲ್ಲ ಸ್ವಲ್ಪ ಪೇರೆಂಟ್ಸು ಎಂಗೇಜ್ಡ್ ಆಗಿ ಹೇಗಿಡೋದು ಮಕ್ಕಳನ್ನ ಅಂತ ತುಂಬ ತಲೆ ಕೆಡಿಸ್ಕೊಳ್ತಿರಲ್ಲ, ಅಂಥವ್ರಿಗೆ ಇದು ತುಂಬ ಒಳ್ಳೆ ಆ್ಯಕ್ಟಿವಿಟಿ. ಅಂದರೆ ಇದು ಸ್ವಲ್ಪ ಬೆಳೆದಿರೋವಂಥ ಮಗು ಮಾಡೋವಂಥ ಆ್ಯಕ್ಟಿವಿಟಿ ಇವೆಲ್ಲ. ಮತ್ತು ತುಂಬ ಚಾಲೆಂಜಿಂಗಾಗೂ ಇರುತ್ತೆ ಅವ್ರಿಗಿದು. ಯಾಕಂದರೆ ನನಗೇ ಇದು ತುಂಬ ಟೈಮ್ ಹಿಡೀತು. ಸೊ ಅವ್ರಿಗೂ ಇದು ತುಂಬ
ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ ಲುಕ್ಸ್ ಮೋರ್ ಕಲರ್ಫುಲ್ ವಿತ್ ಮೋರ್ ಕಲರ್ಫುಲ್ ಸ್ಟ್ರಿಪ್ಸ್. ಸೊ ಹೇಗಿದೆ ನಮ್ಮ ಮೆಸ್ಸಿ ಟ್ರೀ? ಪ್ಲೀಸ್ ಕಮೆಂಟ್ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.